ಕರೆಸಿ ನಿಮಗೆ ಕೇಳಿದೆ ಸರ್ ಒಂದು ಹಾಡು ಹಾಡಿ ಅಂತ. ಪಾಪ ನೀವು ಹೆಂಗೆ ಹಾಡ್ತೀರಾ, ನಿಮ್ಗೆ ಹೆಂಗೆ ಬರುತ್ತೆ ನೀವು ಹಂಗೆ ಹಾಡ್ತಾರೆ. ನಮ್ಮ ಮನೆಗೆ ಬಂದ್ಬಿಟ್ಟು ನಮ್ಮ ಫ್ರೆಂಡ್ಸ್ ಯಾರಿಗಾದ್ರು ಕೇಳಿದ್ರೆ ಸಂಗೀತಗಾರರು ಇಲ್ಲ ಅಂದರೆ ಅವ್ರಿಗೆ ಹಾಡಿ ಅಂತಂದ್ರೆ ಪಾಪ ಇನ್ನೋಸೆಂಟಾಗಿ ಏನೋ ಒಂದು ಹಾಡ್ತಾರೆ ಅವ್ರು. ಅದು ಎಲ್ಲರ ಮನೆಯಲ್ಲೂ ಇದ್ದೀವಿ. ನಮ್ಮ ಮನೆಯಲ್ಲಿ ಹುಡುಕರು 3 ಜನ ಇದ್ದಾರೆ, ನಿಮ್ಮ ಮನೇಲಿ ಹುಡುಕರು ಅವ್ರ ಕ್ಯಾಮ್ರಾಮನ್ ಕೇಳಿದ್ರೆ ಸರ್ ಒಂದು ಹಾಡು ಹಾಡಿ ಅವ್ರು ಗೊತ್ತಿರೋಂಗೆ ಹಾಡ್ತಾರೆ. ಅದನ್ನ ಇಟ್ಕೊಂಡು ಹ್ಯಾಂಗೆ ಜಡ್ಜ್ ಅದೇನಾಗೋಗಿದೆ ಅದು ಪಾಪ ಅದು ಹೆಂಗೆ ಆ ಥರ ಕನ್ವರ್ಟ್ ಮಾಡಿ ಏನು ಮಾಡಿದ್ದಾರೆ ನಂಗೆ ಗೊತ್ತಿಲ್ಲ. ಬಟ್ ನಾನು ತುಂಬ ಇನ್ನೋಸೆಂಟಾಗಿ ಕಾಣ್ತ ಮಗು, ತುಂಬ ಇನ್ನೋಸೆಂಟಾಗಿ ಕಾಣ್ತು. ಅವ್ರನ್ನೆಲ್ಲ ಜಡ್ಜ್ ಮಾಡೋದು ಬೇಕಿಲ್ಲ. ಆ ಮಗುನ ಅವಳ ಪಾಠ ಬಿಟ್ಬಿಡ್ಬೇಕು. ಅವಳು ಅದೇ ರೀತಿ ಹಾಡಿದ್ರೆ ಹಾಡಲಿ, ಅದೇನು ತಪ್ಪೇನಿಲ್ಲ. ಶಿ ಇಸ್ ನಾಟ್ ಕಾಂಪಿಟಿಂಗ್ ವಿತ್ ಸಂಬಡಿ ಎಲ್ಸ್. ಅಥವಾ ಅಫಿಷಿಯಲ್ ಆಗಿ ಬಂದು ಯಾವುದೋ ಆಲ್ಬಮ್ ಮಾಡಿ ರಿಲೀಸ್ ಮಾಡಿಲ್ಲ, ರೆಕಾರ್ಡ್ ಮಾಡಿಲ್ಲ. ಅವ್ರು ಯಾರು ಕೇಳಿದ್ರೆ ಹಾಡಿದ್ದಾರೆ. ಆ ಮಗುನ ಅವ್ರನ್ನ ಚಿಕ್ಕ ಮಗು, ಅದು ಇನ್ನೂ ತುಂಬ ಬೆಳಿಬೇಕು. ಅವ್ರದ್ದು ಏನೇನೋ ಆಸೆಗಳು, ಪ್ಯಾಷನ್ನ ನೋಡಿದೆ. ಐ ವಾಂಟ್ ಟು ಬಿಕಮ್ ಅ ಲಾಯರ್, ಏನೇನೋ ಇದೆ. ಅದು ಅಲ್ಪ ಬೆಳ್ಕೊಂಡು ಒಂದು ದೊಡ್ಡ ಲಾಯರ್ ಆಗಿ ದೇಶಕ್ಕೆ ಹೆಸರು ತಂದ್ಕೊಳ್ಳಿ ಅಲ್ಲ.